ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದಿನಿ ಅಂತ. ಆಮೇಲೆ ತುಂಬ ಜನ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇರಿ. ಈಗ ಜೂನ್ 15ನೇ ತಾರೀಕು ಬಂತು. ಜೂನ್ 15ನೇ ತಾರೀಕು ಆದಮೇಲೆ ನಾನು ರ್ಯಾಪಿಡೋ, ಓಲಾ, ಊಬರ್ ಈ ಥರ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೆ. ಈಗ ನೆಕ್ಸ್ಟ್ ನಾವು ಬೈಕ್ ಟ್ಯಾಕ್ಸಿ ಮಾಡಿ ಕಂಟಿನ್ಯೂ ಮಾಡ್ಬೋದಾ, ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಅವಾಗೆಲ್ಲ ಕಮೆಂಟ್ ಮಾಡ್ತಾಯಿರಿ. ಬಟ್ ಅವಾಗ ಯಾವುದೇ ಆದಂಥ ಅಪ್ಡೇಟ್ ಬಂದಿರಲಿಲ್ಲ, ಅದರಿಂದಾಗಿ ಅದ್ರ ಬಗ್ಗೆ ಏನು ತಿಳಿಸ್ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಜೂನ್ 13ನೇ ತಾರೀಕು ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಇವಾಗ ಕೋರ್ಟ್ ಒಂದು ಆದೇಶ ಹೊರಡಿಸಿದೆ. ಆ ಆದೇಶ ಏನು ಅಂತ ಅಂದರೆ, ಡೇಟ್ನ ಎಕ್ಸ್ಟೆಂಡ್ ಮಾಡಿತ್ತು. ಈಗ ಜೂನ್ 15ನೇ ತಾರೀಕುವರೆಗೂ ಡೇಟ್ನ ಎಕ್ಸ್ಟೆಂಡ್ ಮಾಡಿತ್ತು. ರ್ಯಾಪಿಡೋ, ಓಲಾ, ಊಬರ್ ಈ ಥರ ಬೈಕ್ ಟ್ಯಾಕ್ಸಿ ಎಲ್ಲ ಮಾಡ್ಬೋದು ಅಲ್ಲಿವರೆಗೂ. ಅದಾದ್ಮೇಲೆ ಫುಲ್ ನಿಷೇಧ ಆಜ್ಞೆ ಹೊರಡಿಸಿತ್ತು. ಅದರಿಂದಾಗಿ ಈಗ ಏನಾಗಿದೆ ಅಂತ ಅಂದರೆ, ಈಗ ಜೂನ್ 16ನೇ ತಾರೀಕಿಂದ ನೀವು ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿಂದನೇ ಆಲ್ರೆಡಿ ಆದೇಶನೂ ಕೂಡ ಇವಾಗ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ, ಈಗ ರ್ಯಾಪಿಡೋ, ಓಲಾ, ಊಬರ್ ಇವರೆಲ್ಲ ಒಂದು ಪಿಟಿಷನ್ ಹಾಕಿರ್ತಾರೆ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಡೇಟ್ನ ಎಕ್ಸ್ಟೆಂಡ್ ಮಾಡಿಕೊಡಿ, ಈಗ ಸಡನ್ನಾಗಿ ನಿಲ್ಸಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಅಪ್ಲಿಕೇಶನ್ ಹಾಕಿರ್ತಾರೆ, ಡೇಟ್ನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಡಿ ಮತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈಗ ಕೋರ್ಟ್ ಏನು ಮಾಡಿದೆ ಅಂತಂದರೆ, ಅರ್ಜಿನ ಅದು ಸ್ವೀಕರಿಸಿಲ್ಲ, ರಿಜೆಕ್ಟ್ ಮಾಡಿದೆ ಅರ್ಜಿನ. ಅದರಿಂದಾಗಿ ಈಗ ಏನಾಗಿದೆ ಅಂತಂದರೆ, ನೆಕ್ಸ್ಟ್ ಈಗ ಜೂನ್ 15ನೇ ತಾರೀಕುವರೆಗೂ ಅಷ್ಟೇ ನಮಗೆ ಪರ್ಮಿಷನ್ ಇರೋದು. ಇನ್ನೆರಡು ದಿವಸ, ಇವತ್ತಾಗಲೇ ಜೂನ್ 16ನೇ ತಾರೀಕು, ಜೂನ್ 14, ನಾಳೆ 15, ಸೋಮವಾರದಿಂದ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತಲೇ ಹೇಳಿರೋದು. ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕೂ ಕೂಡ ಹೋಗಬೇಡಿ. ಏನಕ್ಕೆ ಅಂತಂದರೆ, ಕಾನೂನು ವಿರುದ್ಧವಾಗಿ ನಾವು ಕೂಡ ಯಾವುದೇ ಆದಂಥ ಕೆಲಸ ಮಾಡೋಂಗಿಲ್ಲ. ಈಗ 15ನೇ ತಾರೀಕುವರೆಗೂ ಪರ್ಮಿಷನ್ ಇತ್ತು. ಈಗ 15ನೇ ತಾರೀಕುವರೆಗೂ ಪರ್ಮಿಷನ್ ಇದ್ದಿದ್ದರಿಂದಲೇ ನಾನು ಕೂಡ ನಿಮಗೆ ವೀಡಿಯೋ ಎಲ್ಲ ಮಾಡಿ ತೋರಿಸಿನಿ. ರ್ಯಾಪಿಡೋ, ಓಲಾ, ಊಬರ್ ಇದ್ರದ್ದೆಲ್ಲ ನಾನು ಕೂಡ ಅದಕ್ಕೆ ಇನ್ನೇನು ಹತ್ರಕ್ಕೆ ಬಂದುಬಿಟ್ಟಿದೆಯಲ್ಲ, ತಿರ್ಗಿ ಏನಾದರೂ ಅಕಸ್ಮಾತ್ ಏನಾದ್ರು ಬ್ಯಾನ್ ಆಗೋದ್ರೆ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ವೀಡಿಯೋ ಮಾಡಿ ಕೂಡ ತೋರಿಸಿನಿ. ಬಟ್ ಅವಾಗ ಪರ್ಮಿಷನ್ ಇತ್ತು. ಈಗ 16ನೇ ತಾರೀಕಿಂದ ಯಾವುದೇ ಆದಂಥ ಪರ್ಮಿಷನ್ ಇಲ್ಲ. ಅದರಿಂದಾಗಿ ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡಿ. 16ನೇ ತಾರೀಕಿಂದ ಏನೇನಾಗುತ್ತೆ ಅನ್ನೋದೆಲ್ಲ ನೋಡಬೇಕು. ಇವಾಗ ಅಕಸ್ಮಾತ್ ಅಪ್ಲಿಕೇಶನ್ ಎಲ್ಲ ವರ್ಕ್ ಆಗ್ದಿಲ್ದಂಗೆ ಆಗುತ್ತಾ, ಕಸ್ಟಮರಿಂದನೂ ಕೂಡ ಅಪ್ಲಿಕೇಶನ್ ಇದೆ, ರೈಡರ್ಸ್ಗಳು ಕೂಡ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ಗಳೆಲ್ಲ ವರ್ಕ್ ಆಗ್ದಿಲ್ದಂಗೆ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇಲ್ಲ ಅಂತ ಅಂದರೆ ವರ್ಕ್ ಮಾಡ್ತಾ ಇರೋರನ್ನ ಪೊಲೀಸ್ನವ್ರು ಹಿಡಿಯೋದು, ಈ ಥರ ಎಲ್ಲ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಸೋಮವಾರನೇ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಈಗ ಮಧ್ಯದಲ್ಲಿ ಈಗ ಇವತ್ತು ಕೂಡ ಕೋರ್ಟ್ ರಜಾ ಇದೆ, ಭಾನುವಾರ ಕೋರ್ಟ್ ರಜಾ ಇದೆ. ಸೋಮವಾರ ಅಂತ 100% ಯಾರು ಮಾಡೋಕ್ಕೋಗ್ಬೇಡಿ. ಯಾಕಂದರೆ ಯಾವುದೇ ಆದಂಥ ಅಪ್ಡೇಟ್ ಕೂಡ ಬರಲ್ಲ. ಏನಕ್ಕೆ ಅಂತಂದರೆ ಕೋರ್ಟ್ ಕೂಡ ರಜಾ ಇರುತ್ತೆ. ಅದರಿಂದಾಗಿ ನೆಕ್ಸ್ಟ್ ಇವಾಗ ಏನಂತ ಅಂದರೆ, ನೆಕ್ಸ್ಟ್ ಈಗ 24ನೇ ತಾರೀಕು ಕೊಟ್ಟಿರೋದು. ಈಗ ಸೋಮವಾರ ಯಾವುದೇ ಆದಂಥ ಕೋರ್ಟು ಇಲ್ಲಿ ಯಾವುದೇ ಆದಂಥ ವಾದ ವಿವಾದ ಇಲ್ಲ. ನೆಕ್ಸ್ಟ್ 24ನೇ ತಾರೀಕು ಕೊಟ್ಟಿದ್ದಾರೆ. 24ನೇ ತಾರೀಕು ವಿಚಾರಣೆ ಕರೆದಿದ್ದಾರೆ. 24ನೇ ತಾರೀಕು ಆದಮೇಲೆ ಏನಾಗುತ್ತೆ ಅನ್ನೋದು ಕೂಡ ನೋಡಬೇಕು. ಬಟ್ ಈಗ ಸದ್ಯಕ್ಕಂತ ಇವಾಗ ಕೋರ್ಟ್ ಹೇಳಿರೋ ಪ್ರಕಾರ ಯಾರು ಕೂಡ ಬೈಕ್ ಟ್ಯಾಕ್ಸಿನ ಮಾಡೋಂಗಿಲ್ಲ. ಬೈಕ್ ಟ್ಯಾಕ್ಸಿ ಫುಲ್ ಇವಾಗ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ. ಅದರಿಂದಾಗಿ ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡ್ರಿ. ಇನ್ನೊಂದೇನಪ್ಪ ಅಂತ ಅಂದರೆ, ಈಗ ಸರ್ಕಾರದ ಕಡೆಯಿಂದ ಆದೇಶ ಬರಬೇಕು ಅಂದರೆ ಒಂದು ಕಾನೂನು ರೂಪಿಸಬೇಕು ಬೈಕ್ ಟ್ಯಾಕ್ಸಿಗೆ. ಬಟ್ ಕಾನೂನು ರೂಪಿಸೋದ್ರಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ, ಯಾವುದೇ ಆದಂಥ ಇಂಟ್ರೆಸ್ಟ್ನ ಇಲ್ಲಿ ತೋರಿಸ್ತಾ ಇಲ್ಲ. ಒಂದು ಚೂರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇರೋ ಕಾರಣ ಏನಾಗಿದೆ ಅಂತ ಅಂದರೆ, ನೆಕ್ಸ್ಟ್ ಬರೋದು ಅನ್ನೋದು ಕೂಡ 100% ಒಂದು ಡೌಟ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಇನ್ನು ಕೋರ್ಟಲ್ಲೆಲ್ಲ ವಾದ ವಿವಾದ ಮಾಡಿ ಫೈನಲ್ ಜಡ್ಜ್ಮೆಂಟ್ ಅಂತೂ ಇನ್ನೂ ಬಂದಿಲ್ಲ. ಫೈನಲ್ ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಇರೋದು ಏನಪ್ಪ ಅಪ್ಡೇಟು ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ನಾವು 100% 16ನೇ ತಾರೀಕು ಸೋಮವಾರದಿಂದ, ಜೂನ್ 16ನೇ ತಾರೀಕು ಸೋಮವಾರದಿಂದ ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಮಾಡಿದ್ರೆ ಪೊಲೀಸ್ನವ್ರು ಹಿಡಿತಾರೆ, ಇಲ್ಲ ಅಂತಂದ್ರೆ ಏನಾದ್ರು ಒಂದು ತೊಂದರೆ ಆಗೇ ಆಗ್ತವೆ. ಅದರಿಂದಾಗಿ ಈಗ ನಮಗೆ ಈಗ ಕಂಪ್ನಿಯವ್ರು ಹೇಳ್ಬಿಡ್ಬೋದು, ಹೋಗಿ ಮಾಡಿ ನಾವು ಫೈನ್ ಕಟ್ಕೊಡ್ತೀವಿ ಅಂತ ಹೇಳ್ಬೋದು. ಬಟ್ ಯಾರು ಯಾವುದೇ ಆದಂಥ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಸದ್ಯಕ್ಕಂತ ಬೈಕ್ ಟ್ಯಾಕ್ಸಿ ಅಂತೂ ಸದ್ಯಕ್ಕೆ ಬ್ಯಾನ್ ಆಗಿದೆ. ಏನಕ್ಕೆ ಅಂತ ಅಂದರೆ, ಈಗ ನೆಕ್ಸ್ಟ್ ಗಾಡಿ ಸೀಸ್ ಮಾಡೋದು ಈ ಥರ ಎಲ್ಲ ಮಾಡ್ಬೋದು. ನೋಡೋಣ ಸೋಮವಾರ ಏನೇನಾಗುತ್ತೆ. ಏನಾದ್ರು ಅಪ್ಡೇಟ್ ಬಂದರೆ ಅವಾಗ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ, ಈಗ ರ್ಯಾಪಿಡೋ, ಓಲಾ, ಊಬರ್, ಬೈಕ್ ಟ್ಯಾಕ್ಸಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಬಂದಿರೋ ಅಪ್ಡೇಟು ಸ್ನೇಹಿತರೆ, ಯಾರು ಕೂಡ ಸೋಮವಾರದಿಂದ ಬೈಕ್ ಟ್ಯಾಕ್ಸಿ ಮಾಡೋಕ್ಕೋಗ್ಬೇಡಿ. ಏನಕ್ಕೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಫುಲ್ಲು ಇವಾಗ ಬ್ಯಾನ್ ಆಗಿದೆ. ತುಂಬ ರಿಸ್ಕ್ ಇದೆ. ಯಾರು ಕೂಡ ಮಾಡೋಕ್ಕೋಗ್ಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.